ಹಾಯ್ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪವನ್ ಸುನಿಲ್ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಲ್ಲಿ ಪೂಜೆ ನಡೀತಾ ಇರುತ್ತೆ. ಪೂಜೆ ನಡೀತಾ ಇರಬೇಕಾದಾಗ ಇಲ್ಲಿ ಕೃಷ್ಣನು ನಿರ್ಮಲ ಅವ್ರನ್ನ ಇಬ್ಬರನ್ನ ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದು ಇವತ್ತು ಲಾಸ್ಟ್ನೇ ದಿನ ಅಂತ ಹೇಳ್ಬಿಟ್ಟು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಕಳ್ಸೋಣ ಅವ್ರಿಗೆ ಅಂತ ಪ್ರೀತಿಯಿಂದ ಸೂರ್ಯ ಮೀನ ಹೋಗಿ ಮಗುನ ಕರ್ಕೊಂಡು ಬಂದಿರ್ತಾರೆ. ಕರ್ಕೊಂಡು ಬಂದಿರಬೇಕಾದಾಗ ಇಲ್ಲಿ ಇನ್ನೇನೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಪ್ರಸಾದನೂ ಎಲ್ಲ ಕೊಟ್ಟಿದ್ದಾದಮೇಲೆ ದೇವ್ರ ಮೇಲೆ ಒಂದು ಹಾಡು ಹೇಳಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಎಲ್ಲರೂ ಇರೋರೆಲ್ಲ ಇವತ್ತು ಸಾಂಗ್ ಹೇಳಮ್ಮ ನೀನು ಅಂತ ಹೇಳ್ತಾರೆ. ಆದರೆ ಇವತ್ತು ಕೃಷ್ಣನ ಮೇಲೆ ಸಾಂಗ್ ಹೇಳು, ಏಕೆಂದರೆ ಕೃಷ್ಣಗೆ ಬೇರೆ ಕೃಷ್ಣನ ವೇಷ ಹಾಕಿದೆಯಾ ನೀನು, ಹಾಗಾಗಿ ಕೃಷ್ಣನ ಮೇಲೆ ಸಾಂಗ್ ಹೇಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅವಾಗೆ ಕೃಷ್ಣ ನೀನೇ ಬೇಗನೆ ಬಾ ಅಂತ ಹೇಳ್ಬಿಟ್ಟು ಸಾಂಗ್ನ ಹೇಳ್ತಾರೆ. ಹೇಳ್ಕೊಂಡು ತುಂಬ ಪ್ರೀತಿ ಮಾಡ್ತಾರೆ. ಇಲ್ಲಿ ಶ್ರುತಿನೂ ರವಿ ಕೂಡ ಅಷ್ಟೇ ತುಂಬ ಖುಷಿಯಿಂದ ಮುದ್ದಾಡ್ತಾ ಇರ್ತಾರೆ ಮಗುನೂ ಕೂಡ. ಆದರೆ ಮನೋಜಿಗೆ ಮಾತ್ರ ತುಂಬ ಶಾಕ್ ಆಗಿರುತ್ತೆ, ಏನು ಈ ರೀತಿ ಎಲ್ಲ ಸಾಂಗ್ ಹೇಳಕ್ಕೆ ಬರುತ್ತೆ ಇವಳಿಗೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ಸೈಡಲ್ಲಿ ಮಾತ್ರ ರೋಹಿಣಿ ತುಂಬ ಫೀಲಿಂಗಿಂದ ಅಳ್ತಾ ಇರ್ತಾಳೆ. ಅಲ್ಲಿ ಅವರು ತಂದೆ ತಾಯಿ ಪ್ರೀತಿ ಕೊಟ್ಕೊಂಡು ಆ ಮಗುಗೆ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿರ್ತಾರೆ ಅಂದರೆ ಇಬ್ಬರು ಎತ್ಕೊಂಡು ಮುದ್ದಾಡಿಕೊಂಡು ಆಮೇಲೆ ಮೇಲೆಲ್ಲ ಕುಂಡ್ರಿಸ್ಕೊಂಡು ನಗಾಡಿಸ್ಕೊಂಡು ಚಕ್ರಗುಲಿ ಎಲ್ಲ ಇಟ್ಕೊಂಡು ತುಂಬ ಖುಷಿಯಿಂದ ಸಾಂಗ್ನ ಹೇಳ್ತಾ ಇರ್ತಾರೆ. ತುಂಬ ಖುಷಿ ಅಂತಂದರೆ ಅಷ್ಟು ಖುಷಿ ಆಗುತ್ತೆ ಆ ಕೃಷ್ಣ ನೋಡಿದ ತಕ್ಷಣ ಇಬ್ಬರಿಗೂ ಅವ್ರಿಗೆ. ಆದರೆ ಆ ಪ್ರೀತಿ ಮಾಡೋದು ನೋಡಿ ಇಲ್ಲಿ ಮಾತ್ರ ರೋಹಿಣಿ ಸಿಕ್ಕಾಬಟ್ಟೆ ಹುರ್ಕೊತಾಳೆ. ಹುರ್ಕೊಂಡ ತಕ್ಷಣವೇ ಕೃಷ್ಣ ನಮ್ಮಿಬ್ಬರನ್ನ ನೀನು ತಂದೆ ತಾಯಿ ಅಂದ್ಕೊಂಡು ನಮ್ಮನ್ನ ಪ್ರೀತಿ ಮಾಡು ಮಗು, ನಿನ್ನೂ ಕೂಡ ಅಷ್ಟೇ ಪ್ರೀತಿ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಇಲ್ಲಿ ರೋಹಿಣಿ ಮಾತ್ರ ಅವ್ರ ಅಮ್ಮನಿಗೆ ಸನ್ನೆ ಮಾಡ್ತಲೇ ಇರ್ತಾಳೆ, ಎದ್ದು ಮಾತಾಡು ನೀನು ಸುಮ್ಮನೆ ಕೂರಬೇಡ ಅಂತ ಹೇಳ್ಬಿಟ್ಟು. ಪಾಪ ಅವ್ರ ಅಮ್ಮನಿಗಂತೂ ತುಂಬ ಬೇಜಾರಾಗಿರುತ್ತೆ, ಏನು ಮಾಡ್ಬೇಕನ್ನೋದೇ ಗೊತ್ತಾಗಿರಲ್ಲ. ಆದರೂ ರೋಹಿಣಿ ಇದಕ್ಕೋಸ್ಕರ ಎದ್ದುಬಿಟ್ಟು ಏನು ಯಾವಾಗಲೂ ನೀವು ತಂದೆ ತಾಯಿ ಅಂತ ಇದ್ದೀರಲ್ಲ, ನನ್ನ ಮಗುನಿನ ಅನಾಥ ಅಂತ ಅಂದ್ಕೊಂಡಿದ್ದೀರ ಏನು ನೀವು, ಯಾವಾಗಲೂ ಇದೇ ರೀತಿ ಮಾಡ್ತಾ ಇರ್ತೀರಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾರೆ ಅವರು. ಕೋಪ ಮಾಡ್ಕೊಂಡ ತಕ್ಷಣ ಇವ್ರಿಗಂತೂ ತುಂಬ ಫೀಲ್ ಆಗಿಬಿಡುತ್ತೆ. ಎಷ್ಟು ಫೀಲ್ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಅಂದರೆ ಬೇರೆಯವ್ರ ಮಗುನ ಇಷ್ಟಪಟ್ಟರೆ ಈ ರೀತಿ ಆಗುತ್ತಲ್ಲ ಅಂತ ಒಂಥರ ಫೀಲ್ ಆಗಿಬಿಡುತ್ತೆ ಅವ್ರಿಗೆ. ಬಾಯಿಗೆ ಬಂದಂಗೆ ಬೈತಾರೆ, ನೀವೇನು ಅಂದ್ಕೊಂಡಿದ್ದೀರಾ, ಯಾವಾಗ ಬಂದರೂ ನನ್ನ ಮಗು ಅನ್ಕೋ, ನನ್ನ ಅಪ್ಪ ಅಮ್ಮನ ಅಂತ ಅನ್ಕೋ ಅಂತ ಹೇಳ್ತಾ ಇರ್ತೀರಲ್ಲ ಅಂತ ಹೇಳ್ಬಿಟ್ಟು. ಆದರೆ ರೋಹಿಣಿಗೆ ಮಾತ್ರ ಒಂದು ಸೈಡ್ ನಗು ಬರ್ತಾ ಇರುತ್ತೆ, ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ನನಗೆ. ಪಾಪ ಮೀನಾ ಸೂರಿ ಇಬ್ಬರು ಎದ್ಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ಏನು ಮಾಡ್ಬೇಕನ್ನೋದೇ ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ಫೀಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅವರಮ್ಮ ಬಾಯಿಗೆ ಬಂದಂಗೆ ಮಾತಾಡಿ ಒಳ್ಳೆ ಮಾತನಾಗ ಹೇಳ್ತೀನಿ, ಇನ್ಮೇಲೆ ನನ್ನ ಮಗನ ಅಂದ್ಕೊಳ್ಳಿ, ನನ್ನ ಪ್ರೀತಿ ಕೊಡ್ತೀನಿ ಅಂತ ಮಾತ್ರ ಹೇಳಿಬಿಡಿ, ನೀವು ಏನು ಅಂದ್ಕೊಂಡಿದ್ದೀರ ನನ್ನ ಮಗು ಬಗ್ಗೆ ನೀವು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾರೆ. ಇವ್ರು ಇದ್ಕೊಂಡು ರಂಗನಾಥ್ ಅವ್ರು ನೋಡಮ್ಮ ಅವರೇನೋ ಸಹಜವಾಗಿ ಹೇಳಿದ್ದಾರೆ, ಯಾಕೆಂದರೆ ಕೃಷಿ ಅಂದರೆ ತುಂಬ ಇಷ್ಟ ಮೀನಾಗೆ ಸೂರ್ಯ ಇಬ್ಬರಿಗೆ. ಈ ಪೂಜೆ ಟೈಮಲ್ಲಿ ಇದೆಲ್ಲ ಬೇಕೇನಮ್ಮ ಕೂಗಾಡೋದು, ಬೇಜಾರು ಮಾಡ್ಕೋಬೇಡ, ಸಮಾಧಾನಲಿದ್ದ ಮಾತಾಡು ಅಂತ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು, ನನ್ನ ಮಗುಗೇನು ಅನಾಥ ಅಂತ ಅಂದ್ಕೊಂಡಿದ್ರ, ಅನಾಥ ಆಗಿದ್ರೆ ಬಿಡು ಅಂತ ಅನ್ಬೋದಿತ್ತು, ಅನಾಥನ ನನ್ನ ಮಗು ಅಂತ ಹೇಳ್ತಾರೆ. ಶಾಂತಿಗೆ ಮಾತ್ರ ಈಗ ಮಾತು ಸಿಕ್ಕಿದೆ ಮಾತಾಡೋಕ್ಕೆ. ನಾನು ಹೇಳಲಿಲ್ವಾ ಯಾರ್ಯಾರೋ ಮಕ್ಕಳನ್ನ ತೊಗೊಂಡು ಬಂದು ಈ ರೀತಿ ಎಲ್ಲ ಮಾತಾಡಿದ್ರೆ ಇದೇ ರೀತಿ ಶಿಕ್ಷೆ ಆಗುತ್ತೆ ಅಂತ ಅಂದಾಗ ಇಲ್ಲಿ ರಂಗನಾಥ್ ಅವ್ರು ಮಾತ್ರ ಒಂದು ಸೈಡು ಬೈತಾ ಇರ್ತಾರೆ. ನೋಡು ಬಾಯಲ್ಲಿ ಏನಾರು ಹಾಕ್ಕೊಂಡು ಸುಮ್ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ನಾನು ತಿರ್ಗಾ ಸಿಟ್ಟು ಬಂದರೆ ನಾನು ಏನು ಮಾಡ್ತಾನೆ ನನಗೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಸಕ್ಕರೆ ಸುಮ್ಮನೆ ಆಗಿಬಿಡ್ತಾಳೆ. ತಿರ್ಗಿ ಅವ್ರಿಗೂ ಬೇಜಾರಾಗಿಬಿಟ್ಟು ಸಕ್ಕರೆ ಅವರು ಬಾ ಹೋಗೋಣ, ಇಲ್ಲಿ ನಿಂತ್ಕೊಳ್ಳೋದೇ ಬೇಡ ಅಂತ ಅವರು ಹೋಗ್ತಾರೆ. ಕೃಷ್ಣ ಕೇಳ್ತಾರೆ ಅವ್ರು ನಿರ್ಮಲ ಅವರು, ಕೃಷ್ಣ ನಿನಗೆ ಯಾರಂದರೆ ಇಷ್ಟನಪ್ಪ ಅಂತ ಅಂದಾಗ ನನಗೆ ಯಾರ ಜೊತೆಗೆ ಹೋಗ್ತೀಯಪ್ಪ ಅಂತ ಕೇಳಿದ ತಕ್ಷಣ ಕೃಷಿ ಇದ್ಕೊಂಡು ನನ್ನ ಅಜ್ಜಿ ಜೊತೆಗೆ ಹೋಗ್ತೀನಿ ಅಂತ ನಮ್ಮ ಮಗು ಹೇಳ್ಬಿಡುತ್ತೆ. ಆಗ ಹೇಳಿದ ತಕ್ಷಣ ತುಂಬಾ ಫೀಲ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಇವರಿಬ್ಬರಿಗೆ. ಯಾಕೆಂದರೆ ಅಜ್ಜಿ ಬೇಕು ಅಂತ ಅಂದಾಗ ಯಾರಿಗನ್ನಾಗಲಿ ತುಂಬ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ರೋಹಿಣಿ ಮತ್ತು ಫ್ರೆಂಡ್ ಅಂತೂ ತುಂಬ ಫೀಲ್ ಮಾಡ್ಕೊತಾಳೆ. ಆದರೆ ರೋಹಿಣಿ ಮಾತ್ರ ತುಂಬ ಖುಷಿ ಇರುತ್ತೆ, ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ, ನನಗೆ ಅವ್ರ ಅಮ್ಮನಿಗೆಲ್ಲ ಹೇಳ್ಕೊಟ್ಟು ಮಾಡಿಸಿರ್ತಾಳೆ. ಈ ರೀತಿ ಎಲ್ಲ ಮಾತಾಡಿಬಿಟ್ಟು ಮರ್ಯಾದೆ ಮಾಡಿಬಿಡು, ಇನ್ನೊಂದು ಸರಿ ನೀನು ಸುದ್ದಿಗೆ ಬರಲ್ಲ, ಮತ್ತು ನಿನ್ನ ನೋಡೋಕ್ಕೂ ಕೂಡ ಬರಲ್ಲ ಅಂತ ಪ್ಲ್ಯಾನ್ ಮಾಡಿರ್ತಾಳೆ. ಆದರೆ ಪಾಪ ಅವ್ರು ಇಷ್ಟಪಟ್ಟು ಮಾಡಿರೋದಲ್ಲ, ಅದನ್ನ ಕಷ್ಟಪಟ್ಟು ಮಗಳಿಗೋಸ್ಕರ ಮಾಡಿರ್ತಾರೆ. ತುಂಬ ಫೀಲ್ ಮಾಡ್ಕೊತಾರೆ ಮಾತಾಡೋದೆಲ್ಲ ಮಾತಾಡಿಬಿಟ್ಟು. ತಿರ್ಗಾ ಎಲ್ಲ ಮಾತಾಡಿದಾದಮೇಲೆ ತುಂಬ ಫೀಲ್ ಆಗಿಬಿಟ್ಟು ಕೃಷ್ ಬಾ ಹೋಗೋಣ, ಇಲ್ಲಿ ಇರೋದೇ ಬೇಡ ಅಂತ ಹೇಳ್ಬಿಟ್ಟು ಮಗುನ ಕರ್ಕೊಂಡು ಮೊಮ್ಮಗನ್ನ
ಅವ್ರ ಪಾಪ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಆದರೆ ಮಗು ಏನು ಮಗು ಈ ರೀತಿ ಹೇಳ್ತಾ ಇದೆಯಲ್ಲ ನೀನು, ಅಂದರೆ ನಿನ್ಗೆ ಯಾರು ಬೇಕು ಅಂತಂದರೆ ಅಜ್ಜಿ ಬೇಕು ಅಂತ ಹೇಳ್ತಾ ಇದೆಯಲ್ಲ, ನಾವಂದರೆ ನಿನಗೆ ಇಷ್ಟ ಇಲ್ವಾ ಕ್ರಿಶ್ ಅಂತ ಅಂದಾಗ ಮೀನಾ ಆ ಮಗು ಏನೂ ಮಾತಾಡೋದೇ ಇಲ್ಲ. ಆದರೆ ಅವ್ರ ಅಮ್ಮನ ಮುಖ ಒಂದು ಸೈಡ್ ನೋಡ್ತಾ ಇರುತ್ತೆ, ಅವ್ರ ಅಜ್ಜಿ ಮುಖ ಒಂದು ಸರಿ ನೋಡ್ಕೊಬಿಟ್ಟು ನನಗೆ ಅಜ್ಜಿನೇ ಬೇಕು ಅಂತ ಹೇಳಿದ ತಕ್ಷಣವೇ ತುಂಬಾ ಫೀಲ್ ಆಗಿಬಿಡುತ್ತೆ ಮೀನಾಗೆ, ಸೂರ್ಯಗೆ. ಮೀನಾ ತಾಳ್ಮೆಯಿಂದ ಸುಮ್ಮನೆ ಇರು, ನೀನು ಅಷ್ಟು ಯೋಚನೆ ಮಾಡಬೇಡ ಅಂತ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಆದರೆ ಮೀನಾಗೆ ಮಾತ್ರ ಸಂಕಟ ತಡೆಯೋಕ್ಕೆ ಆಗಲ್ಲ, ಅಷ್ಟು ಫೀಲ್ ಆಗಿಬಿಟ್ಟು ಸುಮ್ಮನೆ ಅಳ್ತಾ ಇರ್ತಾಳೆ ಮನಸ್ಸಲ್ಲೇನೆ. ಎಷ್ಟೊತ್ತರೂ ಕೂಡ ಏನೂ ಪ್ರಯೋಜನ ಇಲ್ವಲ್ಲ, ಅವ್ರು ಅಂದಿದ್ದು ಆಯಿತು, ಮಾತಾಡಿದ್ದಾಯಿತು, ಮರ್ಯಾದೆ ತೆಗ್ದಿದ್ದು ಆಯಿತು. ಅದಕ್ಕೆ ಇವ್ರು ರಂಗನಾಥ್ ಅವ್ರು ಒಂದು ಮಾತು ಹೇಳ್ತಾರೆ, ನೋಡಮ್ಮ ಆಗಿದ್ದಾಗೋಗಿದೆ, ಏನೋ ತಪ್ಪಾಗಿದೆ ಅವ್ರ ಕಡೆಯಿಂದ, ಕ್ಷಮೆ ಇರಲಿ. ಆದರೆ ಪೂಜೆನೆಲ್ಲ ಮುಗಿಸ್ಕೊಂಡು ಸಂತೋಷದಿಂದ ಪೂಜೆಗೆ ಬಂದಿದ್ದೀರ, ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಡಿಯಮ್ಮ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಏನು ಪೂಜೆ, ಎಷ್ಟು ಸರಿ ಇವ್ನಿಗೆ ಹೇಳೋದು, ಎಷ್ಟು ಸರಿ ನನ್ನ ಮಗ ಅಂತ ಅಂದಿದ್ದಾರೆ, ಎಷ್ಟು ಸರಿ ಎಲ್ಲ ಹೇಳಿದ್ದೀನಿ ಗೊತ್ತಾ, ಈ ಮಗು ಸುತ್ತಿಗೆ ಬರಬೇಡಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅವ್ರು ಪದೇ ಪದೇ ಅದನ್ನೇ ಅಂದು ಈ ಮನಸ್ಸಿಗೆ ನೋವು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನೋ ಕಣಮ್ಮ, ಅವರು ಪ್ರೀತಿ ಇದೆ ಅದಕ್ಕೋಸ್ಕರ ಹಂಗೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆದರೆ ಲಾಸ್ಟು ರಿಕ್ವೆಸ್ಟು, ನನ್ನ ಮೊಮ್ಮಗ ಸುದ್ದಿಗೆ ನನ್ನ ಸುದ್ದಿಗೆ ಬರಬೇಡಿ, ಇನ್ನೊಂದು ಸರಿ ನಾವು ಎಲ್ಲಿದ್ದೀವಿ ಅಲ್ಲಿಗೆ ಹುಡ್ಕ್ಯಂಗೆ ಕೂಡ ಬರಬೇಡಿ, ದಯವಿಟ್ಟು ನಮ್ಮ ಸುದ್ದಿಗೆ ಬರಬೇಡಿ ಅಂತ ಹೇಳ್ಬಿಟ್ಟು ನಿರ್ಮಲ ಅವರು ತುಂಬ ಬೇಜಾರ ಮಾಡಿಕೊಂಡು ಕೋಪ ಮಾಡಿಕೊಂಡು ಆ ಮಗುನ ಕರ್ಕೊಂಡು ಹೊರಟೋಗೇ ಬಿಡ್ತಾರೆ. ಹೋದ ತಕ್ಷಣ ಸೂರ್ಯ ಮೀನಾಗಾದರೆ ಸಿಕ್ಕಾಬಟ್ಟೆ ಫೀಲ್ ಆಗಿಬಿಡುತ್ತೆ, ಏನು ಮಾಡಬೇಕನ್ನೋದೇ ಅವ್ರಿಗೆ ಗೊತ್ತಾಗ್ತಾರಲ್ಲ, ಅಷ್ಟು ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಹೆಂಗೆ ಅಂತಂದರೆ ಏನೋ ಒಂಥರ ಬೇಜಾರಾಗ್ಬಿಡ್ತು ಅವ್ರಿಗೆ, ಈ ರೀತಿ ಎಲ್ಲ ಮಾಡಿದರು ಅಂತ ಹೇಳಿಬಿಟ್ಟು. ತಿರ್ಗಿ ಆಮೇಲೆ ಕೃಷ್ಣ ಕರ್ಕೊಂಡು ಅವ್ರು ಹೊರಗಡೆ ಹೋಗೇ ಬಿಡ್ತಾರೆ. ಹೋದ ತಕ್ಷಣ ಮೀನಾ ಸೂರ್ಯ ತುಂಬ ಫೀಲ್ ಮಾಡ್ಕೊತಾರೆ. ತಿರ್ಗಿ ಆಮೇಲೆ ಇಲ್ಲಿ ಎಲ್ಲರೂ ಬಂದಿರ್ತಾರಲ್ಲ ಪೂಜೆಗೆ, ಅವ್ರ ಹೆಣ್ಮಕ್ಳೆಲ್ಲ ಹೊರಟು ಹೋಗ್ಬಿಡ್ತಾರೆ, ಹೇಳೋದೇ ಇಲ್ಲ, ಸುಮ್ಮನೆ ಎದ್ದು ಹೊರಗಡೆ ಹೊರಟೋಗ್ಬಿಡ್ತಾರೆ. ಹೊರಟೋದ ತಕ್ಷಣ ಇಲ್ಲಿ ಇನ್ನೇನು ಶಾಂತಿ ಹಾಗೆ ಕಸ್ತೂರಿ ಅವರು ಬಾರೆ ಹೋಗೋಣ, ಇಲ್ಲಿ ಇನ್ನೇನೈತೆ, ಆಗಿದ್ದೆಲ್ಲ ಆಯ್ತಲ್ಲ ಮರ್ಯಾದೆ, ಸುಮ್ಮನೆ ಅಂತ ಇರಲ್ಲ, ಏನಾದರೂ ಒಂದು ಮಾತಾಡ್ಬಿಟ್ಟು ಈ ರೀತಿ ಎಲ್ಲ ಅನ್ನಿಸ್ಕೊತಾಳೆ ಇವಳು. ಸುಮ್ಮನೆ ಅನ್ನೋದಿರಲ್ಲ, ಕಂಡರ ಮಕ್ಕಳನ್ನ ಸಾಕಲಿಲ್ಲ ಅಂದರೆ ಏನು ಇವಳಿಗೆ ಅಂತ ಹಿಂಸೆ. ಅಂದರೆ ಲಕ್ಕಿ ಯಾರು ಫಸ್ಟ್ ಮೊಮ್ಮಗನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನೋ ನಿಮ್ಗೊಂದು ಗಿಫ್ಟ್ ಇದೆ ಅಂತ ಹೇಳಿದಾರಲ್ಲ, ಅದಕ್ಕೆ ಬೇರೆ ಮಗುನ ಸಾಕು ತಗೊಂಡು ಮೊಮ್ಮಗನ್ನ ಮಾಡ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇದೆಯೇನೋ ಅಂತ ಹೇಳ್ಬಿಟ್ಟು ಸಕ್ಕರೆ ಹೇಳ್ತಾ ಇರ್ತಾಳೆ. ಹಾಗೆ ಹೇಳಿದ ತಕ್ಷಣ ತುಂಬ ಫೀಲ್ ಆಗುತ್ತೆ ಮೀನಾಗೆ ಸೂರ್ಯಗೆ. ಹೋಗೋಣ ಬಾರೆ ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಹೊರಟೋಗ್ತಾರೆ. ಆದರೆ ಇವನು ಮನೋಜ್ ಕೂಡ ಏನೋ ಒಂದು ಮಾತಾಡ್ತಾ ಇರ್ತಾನೆ. ಆವಾಗ ರಂಗನಾಥ್ ಅವ್ರು, ನಿಮ್ಗೆ ಏನಾದರೂ ಒಂಚೂರು ಸಿಕ್ಬಿಟ್ರೆ ಸಾಕು, ಅನ್ನಕ್ಕೊಂದು ನೆಪ ಅಲ್ವಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಿ ಯಾರೂ ನಿಂತ್ಕೊಳ್ಳೋದೇ ಇಲ್ಲ, ರಂಗನಾಥ್, ಸೂರ್ಯ, ಮೀನಾ, ಶ್ರುತಿ ಎಲ್ಲರೂ ಅವ್ರ ಪಾಡಿಗೆ ಹೊರಟೋಗ್ತಾರೆ. ಆದರೆ ರೋಹಿಣಿ ಮಾತ್ರ ತುಂಬ ಖುಷಿ ಆಗ್ಬಿಡುತ್ತೆ. ಫ್ರೆಂಡು ಅವರಿಬ್ಬರಲ್ಲಿ ನಿಂತಿರ್ತಾರೆ. ಬಾರಮ್ಮ ಮೀನಾ ಹೋಗೋಣ, ಇಲ್ಲಿ ನಿಂತ್ಕೊಳ್ಳೋದೇ ಬೇಡ ಅಂತ ಹೇಳ್ಬಿಟ್ಟು ಸೂರ್ಯ ಕರ್ಕೊಂಡು ಹೋಗ್ತಾನೆ ಮೀನಾನ. ಇವ್ರು ಮಾತ್ರ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ ಫ್ರೆಂಡ್ಗೆ, ಏನೇ ಈ ಥರ ಪರ್ಫಾರ್ಮೆನ್ಸ್ ಮಾಡಿಬಿಟ್ರು, ತುಂಬ ಖುಷಿಯಿಂದ, ಏನು ಟ್ರೈನಿಂಗ್ ಮಾಡಿದರೆ ಇವರು ಅಂದಾಗ, ಹೌದು ಕಣೆ, ಈ ರೀತಿ ಮಾಡಿಲ್ಲ ಅಂತಂದರೆ ಮತ್ತೆ ಅವರು ನನ್ನ ಮಗನ ಕಿತ್ಕೊಳ್ಳೋದ್ರಾಗ ಇರ್ತಾರೆ ಅಂತ ಅಂದಾಗ, ಆ ರೀತಿ ಅಂದ ತಕ್ಷಣ ಸರಿ ಕಣೆ ಆಯಿತು, ನೀನು ಹೋಗು ಅಮ್ಮನ ಜೊತೆಗೆ, ಅಮ್ಮನ ಹತ್ರ ನಿನ್ನ ಹತ್ರನೇ ಇದೆಯಲ್ವ, ನೀನು ಹೊರಟಿರು, ನಾನು ಬರ್ತೀನಿ, ಏನಾದರೂ ಒಂದು ನೆಪ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಅಲ್ಲೇ ಅವ್ರ ಅಮ್ಮನ ಹತ್ರ ಬಂದುಬಿಟ್ಟು, ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಿರ್ಬೇಕಾದ್ರೆ ಫ್ರೆಂಡು, ಏನಕ್ಕಮ್ಮ ಅಳ್ತಾ ಇದೆಯಾ ಅಂದಾಗ, ಅಲ್ಲ ಕಣೆ, ನಿನಗಂತೂ ಒಳ್ಳೇದಾಗಲ್ಲ ಕಣೆ, ನಮ್ಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ, ಒಳ್ಳೆಯವ್ರನ್ನ ಇಷ್ಟೊಂದೆಲ್ಲ ನಾವು INC ಬಂದಿದ್ದೀವಲ್ಲ, ನಮ್ಗೆ ಒಳ್ಳೇದಾಗುತ್ತಾ ಅಂತ ಹೇಳ್ಬಿಟ್ಟು ನಿರ್ಮಲ ಅವ್ರು ಹೇಳ್ತಾರೆ. ಏನಾಯಿತು ಅಂತ ಹೇಳ್ತಾ ಇದೆಯಾ ನೀನು, ನಾನು ಹೇಳಿರೋ ಕೆಲಸ ಅಷ್ಟೇ ಮಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀನು ಹೇಳಿರೋ ಇಂಥ ಪಾಪದ ಕೆಲಸಗಳೆಲ್ಲ ನನ್ನಿಂದ ಮಾಡಿಸ್ಬಿಡ ಕಣೆ ಅಂತ ಹೇಳಿದಾಗ, ಇದೆಲ್ಲ ನಿನ್ನಿಂದನೇ ಆಗಿರೋದು, ನೀನು ಮಾಡಿರೋ ತಪ್ಪಿಂದನೇ ಇವತ್ತು ಅನುಭವಿಸ್ತಾ ಇರೋದು, ನೀನು ಕರೆಕ್ಟಾಗಿ ಅವತ್ತು ಮಾಡಿದರೆ ಇವತ್ತು ಈ ರೀತಿ ತಪ್ಪು ಆಗ್ತಿರ್ಲಿಲ್ಲ ಅಮ್ಮ, ನೀನು ಮಾಡಿರೋ ತಪ್ಪಿಂದನೇ ಅಲ್ವಾ, ಈಗ ನಾನು ಏನು ಹೇಳಿದ್ರೆ ಅದನ್ನು ಮಾಡಲೇಬೇಕು ನೀನು ಅಂದಾಗ ನಿರ್ಮಲ ಅವ್ರು ಹೇಳ್ತಾರೆ, ನಾನು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ದೀನಿ ಕಣೆ ಅವತ್ತು, ಇಷ್ಟು ದೊಡ್ಡ ತಪ್ಪೆಲ್ಲ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಿರ್ಮಲ ಅವ್ರು ಹೇಳಿರ್ತಾರೆ. ಅದು ಏನು ತಪ್ಪು ಅಂತ ಯಾರಿಗೂ ಗೊತ್ತಿಲ್ಲ, ಇನ್ನು ಮುಂದೆ ಒಂದು ದಿನ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಕಾದು ನೋಡಬೇಕಷ್ಟೇನೆ. ಇವರಿಬ್ಬರು ತಾಯಿ ಮಗಳು ಸಿಕ್ಕಾಪಟ್ಟೆ ವಾದಿ ಮಾಡಿಕೊಂಡು ಜಗಳ ಆಡ್ಕೊತ ಇರ್ತಾರೆ. ಆಮೇಲೆ ನೋಡಮ್ಮ, ನನ್ನ ಮಗನ ಬಗ್ಗೆ ನನಗೆ ಕೇರ್ ಇದೆ, ನಾನೊಂದು ಮನೆ ಕೂಡ ಮಾಡಿದ್ದೀನಿ ಆಲ್ರೆಡಿ, ಸ್ಕೂಲ್ಗೂ ಕೂಡ ನಾನು ಆಲ್ರೆಡಿ ಸ್ಕೂಲೆಲ್ಲ ನೋಡಿದ್ದೀನಿ, ಅಲ್ಲಿಗೆ ನಿಮ್ಮಿಬ್ಬರನ್ನ ತೊಗೊಂಡೋಗಿ ಬಿಡ್ತೀನಿ, ಏನಿದ್ರು ನಂಗೆ ಕೃಷ್ಣ ನೋಡ್ಕೋಬೇಕಷ್ಟೇ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ನಿರ್ಮಲ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ನೋಡಮ್ಮ, ನಾನು ನೀರ ಮೇಲೆ ಗುಳ್ಳೆ ಇದ್ದಂಗೆ, ಯಾವ ಟೈಮಲ್ಲಿ ನಾನು ಕಣ್ಣು ಮುಚ್ಕೊತೀನೋ ನನಗೆ ಗೊತ್ತಿಲ್ಲ, ಅಲ್ಲ ಕಡೆ ನಾನೇನಾದರೂ ಕಣ್ಣು ಮುಚ್ಕೊಂಡ್ರೆ ಈ ಮಗುಗತಿ ಏನಾಗಬೇಕು ಹೇಳು, ನೀನು ಯೋಚನೆ ಮಾಡಿದೀಯ ಅಂತಂದಾಗ
ನೋಡಮ್ಮ, ನನ್ನ ಮಗನ ಬಗ್ಗೆ ನನಗೆ ಯೋಚನೆ ಮಾಡಿದ್ದೀನಿ. ನನಗೆ ಗೊತ್ತಿದೆ ನಾನು ಹೇಗೆ ಸಾಕಬೇಕು, ಏನು ಮಾಡಬೇಕು ಅಂತೇಳ್ಬಿಟ್ಟು. ನಾನು ಎತ್ತಿರೋ ಮಗನ ಬೇರೆಯವರೆಲ್ಲ ತೊಗೊಳ್ತಾರೆ ಅಂತಂದರೆ ನಾನು ಹೇಗಮ್ಮ ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ, ಅಲ್ಲ ಕಣೆ, ನೀನು ಸತ್ಯನ ಮುಚ್ಚಿಟ್ಟಿದೆಯಲ್ವಾ, ಅದನ್ನು ಸತ್ಯನ ನಿಜ ಹೇಳ್ಬಿಡು ಕಣೆ. ನಿಜ ಹೇಳ್ಬಿಟ್ಟು ನೀನೆಲ್ಲ ವಿಷಯನೂ ಹೇಳ್ಕೊಂಡ್ರೆ ಈ ರೀತಿ ಸಮಸ್ಯೆನೇ ಇರಲ್ವಲ್ಲ. ನೀನು ಹೇಳ್ದಂಗೆ ಇದೇ ರೀತಿ ಎಷ್ಟು ದಿನ ಅಂತ ಇರ್ತೀಯ ನೀನು ರೋಹಿಣಿ? ಫಸ್ಟ್ ಹೇಳ್ಕೊಬಿಡು ಎಲ್ಲ ಸತ್ಯನ. ಅಂದರೆ ಅಮ್ಮ ಸ್ವಲ್ಪ ದಿನ ಟೈಮ್ ಕೊಡು, ನನಗೆ ಸ್ವಲ್ಪ ಟೈಮ್ ಬೇಕಷ್ಟೇ, ಟೈಮ್ ಬಂದಾಗ ನಾನು ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಆದರೆ ಇನ್ನು ಎಷ್ಟು ದಿನ ಬೇಕೇ ಅಂತ ಅವ್ರ ಅಮ್ಮ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಸ್ವಲ್ಪ ದಿನ ಟೈಮ್ ಕೊಡಮ್ಮ, ಇಷ್ಟೇ ದಿನ ಕಾದಿದ್ದೀವಲ್ವ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು. ನನ್ನ ಮಗನ ಬಗ್ಗೆ ನನಗೆ ಭವಿಷ್ಯತ್ತು ಹೆಂಗೆ ರೂಪಿಸ್ಬೇಕು, ಹೆಂಗೆ ಇಡಬೇಕು, ಅವನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ಕೂಡ ನನಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಒಂದು ಕಡೆ ಸೂರ್ಯ ಮೀನಾ ತುಂಬ ಬೇಜಾರು ಮಾಡಿಕೊಂಡು ಒಂದು ಸೈಡಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಮೀನಾ ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು, ಯಾಕ್ರಿ ಇವ್ರು ಇಷ್ಟೊಂದೆಲ್ಲ ಹೊರಟಾಗಿ ಮಾತಾಡಿದ್ರು? ಅಲ್ಲ, ನನಗೆ ಒಂದು ಅನ್ನಿಸ್ತಾ ಇದೆ ಕಣೆ ಮೀನಾ, ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ಅವರು ಬಾಯಿಂದ ಬಂದಿರೋ ಮಾತಲ್ಲ ಕಣೆ ಅದು, ಆ ಅಮೇರಿಕದಲ್ಲಿದ್ದಾಳಲ್ಲ ಅವ್ರ ಬಾಯಿಂದ ಬಂದಿರೋ ಮಾತು ಅಂತ ನಂಗೆ ಡೌಟ್ ಬರ್ತಾ ಇದೆ ಕಣೆ. ಈ ಮಾತು ಅವರಿಂದ ಬಂದಿರೋದಲ್ಲ ಅಂದಾಗ, ಹೌದು ರೀ, ನನಗೂ ಅಷ್ಟೇ ತುಂಬ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳಬೇಕಾದಾಗ ಇಲ್ಲಿ ರೋಹಿಣಿ ಎಲ್ಲ ಕದ್ದು ಕೇಳಿಸ್ಕೊತಾ ಇರ್ತಾಳೆ. ಅವ್ರು ಮಾತಾಡೋ ಮಾತುಗಳನ್ನೆಲ್ಲ ಇವರಿಬ್ಬರು ಹಿಂಗೆ ವಾದಿ ಮಾಡ್ತಾ ಇರ್ತಾರೆ. ಈ ರೀತಿ ಆಯಿತು, ಈ ರೀತಿ ಆಯ್ತಲ್ಲ, ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಇದು ಇವರು ಬಾಯಿಂದ ಬಂದಿರೋದಲ್ಲ, ಅಲ್ಲಿ ಹೊರಗಡೆ ಇರೋಂಥ ಬಂದಿರೋದು ಬಾಯಿ ಅಂತ. ಅವಳಿಗೆ ಅವಾಗ ಒಂಥರ ಶಾಕ್ ಆಗುತ್ತೆ. ಅವ್ರ ಅತ್ತೆ ಬರೋದು ನೋಡ್ಬಿಟ್ಟು, ಅತ್ತೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅತ್ತೆ ಫೋನಿಂದು ಅಂತೇಳ್ಬಿಟ್ಟು ಮೇಲ್ಗೂ ಕೆಳಕ್ಕೆ ಎತ್ತಾ ಇರ್ತಾಳೆ. ಯಾಕಮ್ಮ ರೋಹಿಣಿ ಇಲ್ಲಿದೆಯಾ ಅಂದ ತಕ್ಷಣ ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಅಲ್ಲ, ಇವರಿಬ್ರು ಯಾಕೆ ಇಲ್ಲಿ ಕುಂತಿದ್ದಾರೆ ಅಂತ ಅಂದಾಗ, ಗೊತ್ತಿಲ್ಲತ್ತೆ ಬನ್ನಿ ಕೇಳೋಣ ಅಂತೇಳ್ಬಿಟ್ಟು ಬರ್ತಾರೆ. ಓ, ಏನು ಅಳ್ತಾ ಇದ್ದೀರಾ, ಏನು ದೊಡ್ಡದಾಗೆ ಕಂಡವ್ರ ಮಗುಗೋಸ್ಕರ ಇಷ್ಟೊಂದೆಲ್ಲ ಅಳೋ ಅವಶ್ಯಕತೆ ಇತ್ತಾ? ಅಲ್ಲ ಕಣೆ ಮೀನಾ, ನೀನು ದೊಡ್ಡವ್ರ ಮಾತು ಕೇಳೋವರೆಗೂ ಇದೇ ರೀತಿಯೇ ಮಾಡ್ತೀಯ. ಬರೇ ಬೇರೆಯವ್ರಿಗೆಲ್ಲ ಅವ್ರ ಸಂಕಟನ ನೋಡಿ ಅವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ಹೋಗ್ತೀಯ, ಆಮೇಲೆ ನೀನೇ ಸಂಕಟಕ್ಕೆ ಸಿಗಾಕೋತೀಯ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾರೆ. ಸಕ್ಕರೆ ಇವನು ಇದ್ಕೊಂಡು ಸೂರ್ಯ, ನೋಡಮ್ಮ, ಈ ಟೈಮಲ್ಲಿ ನೀನು ನಮಗೆ ಬೇಜಾರ ಮಾಡಬೇಡ, ನಾವೇ ತುಂಬ ಬೇಜಾರದಲ್ಲಿದ್ದೀವಿ, ನೀನು ಬೇರೆ ಬಂದು ಬೇಜಾರ ಮಾಡಬೇಡ ನಮ್ಮನ್ನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಹಂಗೆ ಹೇಳ್ಬಿಟ್ಟು, ಬಾರೆ ಮೀನಾ ಹೋಗೋಣ, ಇಲ್ಲಿದ್ದಂಗೆಲ್ಲ ಸುಮ್ಮನೆ ಇವ್ರ ಮನಸ್ಸಿಗೆ ನೋವು ಮಾಡ್ತಲೇ ಇರ್ತಾರಂತ ಅವ್ರ ಪಾಡಿಗೆ ಹೊರಟೋಗ್ತಾರೆ. ಅತ್ತೆ, ಇವ್ರು ಏನತ್ತೆ ಈ ರೀತಿ ಎಲ್ಲ ಮಾಡ್ತಾರಲ್ಲತ್ತೆ, ಕಂಡರ ಮಗುನೆಲ್ಲ ಆಸೆ ಪಡ್ತಾರೆ, ಅವ್ರ ತಾಯಿ ಅವರು ಎಲ್ಲ ನೊಂದ್ಕೊಳಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾಳೆ. ಅಯ್ಯೋ ಹಿಂಗೆ ಕಣಮ್ಮ, ಇವರು ಯಾವಾಗಲೂ ಇದೇ ರೀತಿಯೇ ಮಾತಾಡ್ತಾರೆ ಅಂತ ಹೇಳ್ಬಿಡ್ತಾಳೆ ಸಕ್ಕರೆ ಕೂಡ. ತಿರುಗಿ ಇಲ್ಲಿ ಒಂದು ಸೈಡು ಮೀನಾ ಸೂರ್ಯ ತವ್ರ ಮನೆಗೆ ಬರ್ತಾಳೆ. ತವ್ರ ಮನೆಗೆ ಬಂದುಬಿಟ್ಟು ಕನಕ ಬರ್ತಾಳೆ. ಅಬ್ಬವ ಕೂತ್ಕೊಳ್ಳಿ ಬಾವ, ನೀರು ತೊಗೊಂಡು ಬಂದು ಕೊಡ್ತೀನಿ ಅಂತ ನೀರು ಕೊಡ್ತಾಳೆ. ಬಾವನಿಗೆ ಚೇರ್ ಹಾಕ್ತಾಳೆ. ಅಕ್ಕ ಹೇಗಿದ್ದೀರಕ್ಕ ಅಂತೆಲ್ಲ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಕಣಪ್ಪ. ಅಮ್ಮ ಎಲ್ಲೋದ್ರು ಅಂತೆಲ್ಲ ಕೇಳಿದಾಗ, ಹೊರಗಡೆ ಹೋಗಿದ್ದಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾ ಇರ್ತಾರೆ. ಕಾಫಿ ಮಾಡಬೇಕಾದಾಗ, ಯಾಕಕ್ಕ ಒಂಥರ ಇದೆಯಾ ಅಂದಾಗ, ನೋಡಿ ಈ ರೀತಿಯೆಲ್ಲ ನಡೀತು ಕಣೆ, ಪೂಜೆ ಮಾಡ್ತಾಯಿದ್ವಿ ಮನೆಯಲ್ಲಿ. ಪೂಜೆ ಮಾಡಬೇಕಾದಾಗ ಕೃಷ್ಣ ಈ ರೀತಿ ತೊಗೊಳ್ಳೋಣ ಅಂತ ನಾವು ಅಂದ್ಕೊಂಡ್ರೆ ಅವ್ರ ಅಮ್ಮ ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ಬಿಟ್ರು, ಯಾಕೆ ತುಂಬ ಬೇಜಾರಾಗ್ಬಿಡ್ತು ಅಂತ ಎಲ್ಲ ನಡೆದಿರೋ ಕಥೆನೆಲ್ಲ ಒಂದ್ಸರಿ ಹೇಳ್ತಾಳೆ. ಹೇಳಿದ ತಕ್ಷಣವೇ ತುಂಬ ಫೀಲ್ ಮಾಡಿಕೊಂಡು ಗಂಡನಿಗೆ ಕಾಫಿ ಕೂಡ ತೊಗೊಂಡು ಬರ್ತಾರೆ. ಕಾಫಿ ತೊಗೊಂಡು ಬಂದು ಕೊಟ್ಟ ತಕ್ಷಣವೇ ಅಲ್ಲಿ ಮಂಜು ಬರ್ತಾನೆ. ಮಂಜು ಬಂದ ತಕ್ಷಣವೇ ಅವನು ಫೀಲಿಂಗಿಂದ ಬರ್ತಾ ಇರ್ತಾನೆ. ಯಾಕೋ ಫೀಲಿಂಗಿಂದ ಬಂದ ತಕ್ಷಣವೇ ಏನಕ್ಕೆ ಈ ರೀತಿ ಫೀಲಿಂಗಲ್ಲಿ ಇದೆಯಲ್ಲೋ, ಎಕ್ಸಾಮ್ ಬರೆಯೋಕ್ಕೆ ಹೋಗಿಲ್ವೇನೋ ಅಂತಂದಾಗ ಅವ್ರ ಅಕ್ಕನ ಹತ್ರ, ಅಕ್ಕ ಎಕ್ಸಾಮ್ ಬರೆಯೋಕ್ಕೆ ಕೂರಿಸ್ಲೇ ಇಲ್ಲ ನನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕೋ ಅಂತಂದರೆ, ನಂದು ಆಬ್ಸೆಂಟ್ ಜಾಸ್ತಿ ಬಿದ್ದಿದೆ, ನಾನು ಕಾಲೇಜ್ಗೆಲ್ಲ ಹೋಗಿಲ್ವಲ್ಲ, ಹಂಗಾಗಿ ಕಾಲೇಜಿಗೆ ಕೂರಿಸ್ತಾ ಇಲ್ಲ ನನ್ನ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕರ ಹತ್ರ ಶೇರ್ ಮಾಡ್ಕೊತಾನೆ. ಇಲ್ಲಿ ಇವನು ಇದ್ಕೊಂಡು, ಅದಕ್ಕೆ ದೊಡ್ಡವ್ರ ಮಾತು ಕೇಳಬೇಕನ್ನೋದು, ಯಾವಾಗಲೂ ಇದೇ ರೀತಿ ಮಾಡ್ತಾ ಇರ್ತೀಯಲ್ಲ ನೀನು ಅಂತೇಳ್ಬಿಟ್ಟು ಇವರೇನೋ ಮಾತಾಡ್ತಾ ಇರ್ತಾರೆ. ಅವನವ್ರನ್ನ ನೋಡಿ ಸುಮ್ಮನೆ ಬ್ಯಾಗ್ನಲ್ಲಿ ಕೆಳಗಡೆ ಹಾಕ್ತಾನೆ. ಕೆಳಗಡೆ ಹಾಕ್ಬಿಟ್ಟು ತಿರ್ಗಿ ಆಮೇಲೆ, ಅಲ್ಲ ಕಣೋ, ಅದಕ್ಕೆ ಕಣೋ ಹೇಳಿದ್ದು, ಹೊರಗಡೆ ಸ್ವಲ್ಪ ಕುಡಿಯೋದು, ಸಿಗರೇಟ್ ಸೇದೋದು, ಬಿಡಿಸೋದೆಲ್ಲ ಬಿಡು, ಕಾಲೇಜ್ಗೆ ಹೋಗಿ ಕರೆಕ್ಟಾಗಿ ಅಂದರೆ ಕೇಳ್ದಂಗೆ ನೀನು ಕಾಲೇಜ್ಗೆ ಹೋಗ್ದಂಗೆ ಇದೆಯಾ, ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಅಂತ ಹೇಳ್ಬಿಟ್ಟು ಮೀನಾ ಬೈತಾ ಇರ್ತಾಳೆ. ಹಾಗೆ ಕನಕ ಕೂಡ ಬೈತಾ ಇರ್ತಾಳೆ. ಇಬ್ಬರು ಕೂಡ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ, ಅಕ್ಕ ತಂಗಿ ಇಬ್ಬರು ಕೂಡ. ಈ ರೀತಿ ಕಾಲೇಜ್ಗೆ ಕುಂಟಿಸಿಲ್ಲ ಎಕ್ಸಾಮ್ ಬರೆಯೋಕ್ಕೆ ಅಂದರೆ ಏನು ಅರ್ಥ ಅಂತ ಹೇಳ್ಬಿಟ್ಟು ಅವನಿಗೆ ಮಂಜುಗೆ ತುಂಬ ಬೈತಾ ಇರ್ತಾರಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದೆ ನೋಡೋಣ ಏನು ಸ್ಟೋರಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪವನ್ ಸುನಿ ಲೈಫ್ ಸ್ಟೈಲ್, ಹಾಗೆ ಸುನೀತಾ ಪವನ್ ಚಾನಲ್ಲು
ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.